ನಮಸ್ಕಾರ. ನಾವು ರೊಟ್ಟಿನ ಇದೇ ಥರ ಮಾಡಿ ಒಣಗಿಸ್ತಿದ್ದೀವಿ. ವಾತಾವರಣ ಸರಿ ಇಲ್ಲದ ಕಾರಣಕ್ಕೆ ನಾವು ಎಷ್ಟೇ ರೋಸ್ಟಾಗಿ ನೆನೆಸಿದ್ರು ಕೂಡ ಮೆತ್ತಗೆ ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಒಂದು 15 ದಿನ ಬಿಸಿಲು ಬರುವವರೆಗೂ ಆಮೇಲೆ ಮತ್ತೆ ಯಥಾತಿಥಿ ಚೆನ್ನಾಗಿ ಬರುತ್ತೆ. ನೋಡಿರಿ ಅಂತ ಹೋಗಿಲ್ಲ, ಮಳೆ ಬಿದ್ದೈತಿ. ಅಂತೆ ನಾನು ಎಷ್ಟೇ ಆಗಿ ಹಾಯ್, ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಗ ಬೆಳಗ್ಗೆ ಇವತ್ತು ಶುಕ್ರವಾರ ನೋಡ್ಬೋದು. ಈಗ ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಇನ್ನೂ ಕೆಲಸದವ್ರು ಬಂದಿಲ್ಲ. ನಮ್ಮ ಮನೆಯವರು ಹಿಟ್ಟು ಕಲಿಸ್ತಾ ಇದ್ದಾರೆ. ಸೊ ಪೂಜೆ ಎಲ್ಲ ಆಗಿದೆ. ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಅಡುಗೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಎದ್ದಿದ್ದಾಳೆ. ಈಗ ಅಡುಗೆ ಹೇಗೆ ಮಾಡೋದು? ನೀನು ಮಾಡಿಬಿಡು ಅಡುಗೆ. ಇವತ್ತು ಮಾಡ್ತೀಯಾ? ನೋಡಲ್ಲಿ ನಿನ್ನ ಸ್ಮೈಲ್ ಎಲ್ಲಿ ಬಿದ್ದೈತೆ ನಾವು ಹಿಂದೆ ನೋಡು. ನೋಡಲ್ಲಿ ಯಾರಿದ್ದಾರೆ? ಹೌದಾ? ಬಾ. ಟೈಮ್ ನೋಡಿ 9:30 ಆಗಕ್ಕೆ ಬಂದಿದೆ. ಇದೆಲ್ಲ ರೊಟ್ಟಿಗಳನ್ನು ಕೊಟ್ಟಿಲ್ಲ ನಾವು ನಿನ್ನೆ, ಯಾಕಂದರೆ ಚೆನ್ನಾಗಿ ರೋಸ್ಟ್ ಆಗಲಿ ಅಂದರೆ ಒಣಗಲಿ ಅಂತ. ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಎಷ್ಟೇ ರೋಸ್ಟ್ ಮಾಡಿದ್ರೂ ರೊಟ್ಟಿ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ ಬೆಳಗ್ಗೆ ಆಗೋಷ್ಟರಲ್ಲಿ. ಹಾಗಾಗಿ ಚೆನ್ನಾಗಿ ಒಣಗಿಸಿ, ಇವತ್ತು ಸ್ವಲ್ಪ ಬಿಸಿಲಿದೆ, ಸೊ ಚೆನ್ನಾಗಿ ಆರಿದಾದಮೇಲೆ ಕೊಡಬೇಕು ಅಂತ. ಸೊ ನೋಡ್ಬೋದು, ಕಷ್ಟ. ಅವತ್ತಿಂದ ಅವತ್ತೇ ನಾವು ಸೇಲ್ ಮಾಡಿಬಿಡ್ತೀವಿ. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಈ ಥರ ಆಗುತ್ತೆ. ಸ್ವಲ್ಪ ಅದನ್ನು ಆರಿಸ್ಬಿಟ್ಟು ಕೊಡ್ತೀವಿ. ಸೊ ನಿನ್ನೆನೇ ಬೆಂಗಳೂರಿಗೆಲ್ಲ ಕಳಿಸೋದಿತ್ತು. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀವಿ ನಾಳೆ ಕಳಿಸ್ಕೊಡ್ತೀವಿ ಅಂತ, ಯಾಕಂದರೆ ರೊಟ್ಟಿ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ಇಲ್ಲಾದ್ರೆ ನಾವು ಆರಿಸ್ತೀವಿ, ಮತ್ತು ಅವರು ಪಾಪ ಅವ್ರಿಗೆ ಆರಿಸೋದಕ್ಕೆ ಟೈಮು ಇರೋಲ್ಲ, ಜಾಗನೂ ಇರೋಲ್ಲ ಅಲ್ಲಿ. ಸೊ ಹಾಗಾಗಿ ಈ ಥರ ಆರಿಸಿ ಕೊಡ್ತೀವಿ. ಇವತ್ತು ಕೂಡ ರೊಟ್ಟಿ ಸ್ಟಾರ್ಟ್. ಹಾಗೆ ಇವತ್ತು ಕೂಡ ರೊಟ್ಟಿ ಮಾಡ್ತಾ ಇದ್ದೀವಿ. ಇವತ್ತು ರೊಟ್ಟಿ ಕೊಡೋದಕ್ಕೆ ಹೋಗ್ತಾರೆ ನಮ್ಮ ಮನೆಯವರು. ನಿನ್ನೆ ಕೊಟ್ಟಿಲ್ಲ, ಚೆನ್ನಾಗಿ ಅದು ಆರಿಸ್ಬೇಕಂಥೇಳಿ. ನಾವು ಇಲ್ಲೇ ಲೋಕಲ್ ಆಗಿರ್ಬೋದು, ಸುತ್ತಮುತ್ತ ಹಳ್ಳಿಗಳಾಗಿರ್ಬೋದು, ಅಥವಾ ಡಾಬಾ, ಹೋಟೆಲ್ಲು ಇವೆಲ್ಲ ಕಡೆ ಕೊಡ್ತೀವಿ. ಹಾಗೆ ತುಂಬ ಜನ ರೊಟ್ಟಿ ಬಿಸ್ನೆಸ್ ಮಾಡ್ಕೊಂಡಿರೋರೆ ನಮ್ಮ ಹತ್ರ ರೊಟ್ಟಿ ತಗೊಳ್ತಾರೆ. ಯಾಕಂದರೆ ಅಷ್ಟೊಂದು ರೊಟ್ಟಿ ಅವ್ರಿಗೆ ಮಾಡೋದಕ್ಕಾಗಲ್ಲ, ಹಾಗೆ ನಮ್ಮಷ್ಟು ಕ್ವಾಲಿಟಿ ಕೂಡ ಮಾಡೋದಕ್ಕಾಗಲ್ಲ ಅಂಥೇಳಿ ನಮ್ಮ ಹತ್ರನೇ ರೊಟ್ಟಿ ತೊಗೊಂಡು ಅವರು ಸೇಲ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಕೊಡ್ತೀವಿ. ಹಾಗೆ ಇಲ್ಲೇ ಬೇಕಾಗದವರು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಬಿಸಿ ರೊಟ್ಟಿ ಆಗಿರ್ಬೋದು, ಖಡಕ್ ರೊಟ್ಟಿ ಆಗಿರ್ಬೋದು, ಎಲ್ಲನೂ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಹಾಗೆ ನಮ್ಮ ಮನೆಯವರು ಬೈಕಲ್ಲಿ ಈ ಥರ ತೊಗೊಂಡೋಗಿ ಕೊಟ್ಟು ಬರ್ತಾರೆ. ಏನು ಮಾಡ್ತಾ ಇದೆಯಾ ನೋಡಿ? ಇವತ್ತು ಜೋಳ ಕ್ಲೀನ್ ಮಾಡಿ ಹೋಗಿದ್ದಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು, ರೊಟ್ಟಿ ಕಟ್ಟಿರ್ತಾವಲ್ವ, ಅಂದರೆ ಮುರಿದಿರೋದು ಸೈಡ್ ಈ ಥರ ಎತ್ತಿರ್ತಾರೆ ಅವರು. ಇವಳು ನೋಡಿದ್ರೆ ಆಟ ಆಡ್ತಾ ಕೂತಿದ್ದಾಳೆ. ಇದನ್ನು ಹಿಟ್ಟು ಹಾಕಿಸ್ಬೇಕು. ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದಾರೆ ಅಂತ. ಒಂದು ನಿಮಿಷ ಸಲ ತೋರ್ಸೋಣ. ಕಾಲು ಹುಷಾರು. ಹಾಗೆ ಇದು ನೋಡಿ, ಕ್ಲೀನ್ ಮಾಡಿ ಸಪ್ರೇಟ್ ತೆಗೆದಿರುವಂಥದ್ದೆಲ್ಲ. ಇದು ಜರುಗು ಇರುತ್ತಲ್ಲ, ಸಪ್ರೇಟ್ ತೆಗೆದು ಈ ಥರ ಕ್ಲೀನ್ ಮಾಡ್ತಾರೆ. ಕ್ರಕ್ ಕ್ರಕ್ ಅಂತ ಈ ಕಡೆ ಸರ್ಸ್. ಸಮಯ ನೋಡ್ಬೋದು. ಇವಳದೊಂದು ಕಾಟ, ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇವಳು. ಹಾಗೆ ಒಳಗಡೆ ನಮ್ಮ ಮನೆಯವರು ರೊಟ್ಟಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಕಳಿಸ್ಬೇಕು ಇವತ್ತು. ನಿನ್ನೆ ಕಳಿಸ್ಲಿಲ್ಲ ನಾವು, ಸ್ವಲ್ಪ ರೊಟ್ಟಿ ಮೆತ್ತಗಿದ್ದು, ಬಿಸಿಲು ಇರಲಿಲ್ಲ ಅಲ್ವಾ, ರೋಸ್ಟ್ ಆಗಿರಲಿಲ್ಲ, ಒಣಗಿರಲಿಲ್ಲ. ಹಾಗಾಗಿ ಇವತ್ತು ಕಳಿಸ್ತಾ ಇದ್ದೀವಿ. ನಿಮಗೂ ಏನಾದರೂ ಬೇಕಿತ್ತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಿಮ್ಮ ರೊಟ್ಟಿ ಚೆನ್ನಾಗಿದ್ದಾವ? ಎಲ್ಲರೂ ಚಲ್ಬಾರ್ದು ಕಂದ, ಕನ್ನಡದ ಕಂದ. ಬೆಂಗಳೂರು ಬೇಟ
ಏನ್ ಮಾಡೋಣ ಬೇಟ, ಎಲ್ಲ ಅಲ್ಲೇ ಜಾಸ್ತಿ ಕೇಳ್ತಿದಾರ. ಹೌದು. ಸೊ ಈಗ ಬೆಂಗಳೂರಿಗೆ ರೊಟ್ಟಿ ಪ್ಯಾಕ್ ಮಾಡ್ತಾ ಇದ್ದೀವಿ. 200 ರೊಟ್ಟಿ. ಸೊ ಈ ಥರ ಎಲ್ಲ ರೊಟ್ಟಿನ ಆರಿಸಿದ್ದೀವಿ, ನೋಡ್ಬೋದು. ಏನು ಜುಟ್ಟ ಕೊಡು. ಟೋಪಿ ಟೋಪಿ ಹಾಕೊಂಬಿಡೆ. ಬಿದ್ದಿದೆಯೇ, ಬಾ ಇಲ್ಲಿ. ಇಷ್ಟೊತ್ತೇನು ಆಟ ಆಡಿದೆ ನೀನು? ಇಷ್ಟೊತ್ತೇನು ಆಟ ಆಡಿದೆ? ಜೋಳದಿಂದ ಆಟ ಆಡಿ ಬಂದೆ. ಕೈ ತೊಳೆದೆ. ಎಲ್ಲಿ ಹೋಗಿ ಏನಕ್ಕೆ ಹೋಗಿ? ನಾನು ಬೇಡವಾ? ಎಲ್ಲಿ ಹೋಗಿ? ಈಗ ಟೈಮ್ ಎಷ್ಟು ನೋಡು. ಇವಾಗ ಇದು ಹೊರ ಹೋಗ್ತೀವಿ. ಇವಾಗ ಟೈಮ್ ನೋಡವ, ಟೈಮ್ ನೋಡು ಸ್ವಲ್ಪ. ಇವಳು ಮಧ್ಯಾಹ್ನ ಮಲಗಿದಾಳೆ, 1-2 ತಾಸು ಮಲಗಿ ಎದ್ದಿದ್ದಾಳೆ. ಹಾಗಾಗಿ ಈಗ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಈಗ ಇವಳು ಮಲಗೋಕ್ಕೆ ಸುಮಾರು 1 ಗಂಟೆ ಆದರೂ ಬೇಕು. ಅಲ್ಲಿವರೆಗೂ ಇವಳು ಹಿಡಿಯೋರು ಯಾರು ನೋಡಿ. ಬೆಳಗ್ಗೆ ಎದ್ದು ಹೇಗೆ ಆ್ಯಕ್ಟಿವ್ ಆಗ್ತಾರೋ ಹಂಗೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ನಮಗೆ ನೋಡಿದ್ರೆ ಸುಸ್ತಾಗ್ತಾಯಿದೆ, ನಿದ್ದೆ ಬರ್ತಾಯಿದೆ. ನೋಡು ಹೊರಗೆ ಕತ್ಲೈತೋ ಮಮ್ಮಿ. ಎಂತ ಇವಳು ಈಗ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡೋ ಮೂಡಲ್ಲಿದ್ದಾಳೆ. ನಾವು ನೋಡಿ